ಅಮ್ಮನ ಅಡಿಗೆ ಮನೆ ರುಚಿ. ಬನ್ನಿ ಫ್ರೆಂಡ್ಸ್, ಇವತ್ತು ಹುರಿದುಳ್ಳಿಕಾಳು ಸಾರು ಮಾಡೋಣ. ಹುಳ್ಳಿಕಾಳು ಹುರ್ಕೊತಾ ಇದ್ದೀನಿ. ಇದು ಹುರಿದಿದ ತಕ್ಷಣ ನೀವು ಸ್ವಲ್ಪ ನೆನೆಸಿಟ್ಕೊಳ್ಳಿ, ರುಬ್ಕೊಳಕ್ಕೆ ಬೇಕಾಗುತ್ತೆ. ಇವಾಗ ರುಬ್ಕೊಳಕ್ಕೆ ಮಸಾಲೆ ಐಟಮು. ಇವಾಗ ಹುರಿದಿಟ್ಕೊಂಡಿದ್ದೀನಿ ಒಣಮೆಣಸಿನ್ಕಾಯಿ, ಒಂದು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ, ಹುಣಸೆಹಣ್ಣು, ಆಮೇಲೆ ಜೀರಿಗೆ ಎಲ್ಲ ಹಾಕ್ಕೊಳ್ಳೋಣ ನೋಡಿ ಹೇಳ್ತೀನಿ. ಹುರಿದಿಟ್ಕೊಂಡಿರೋದು ನಮ್ಮ ಖಾರ ತಕ್ಕಂಗೆ ಮೆಣಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ. ಒಂದು ಬೆಳ್ಳುಳ್ಳಿ, ಒಂದು ಗಡ್ಡೆ, ಒಂದು ಟೊಮೊಟೊ, ಒಂದು 4 ಈರುಳ್ಳಿ ಕಟ್ ಮಾಡಿದ್ದೆ, ಒಂದು ಈರುಳ್ಳಿ ಹಾಕ್ತಾಯಿದ್ದೀನಿ ರುಬ್ಕೊಳಕ್ಕೆ. ಸ್ವಲ್ಪ ಕರಿಬೇವು, ಒಂದು 2 ಕಡ್ಡಿ ಅಷ್ಟು. ಇದು ಜೀರಿಗೆ, ಸ್ವಲ್ಪ ಮೆಣಸು, ಸ್ವಲ್ಪ ಅಕ್ಕಿ ನೆನೆಸಿರೋದು, ಹುಣಸೆಹಣ್ಣು, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳೋಣ. ಇದು ಅರ್ಧಂಬರ್ಧ ರುಬ್ಬಿಟ್ಕೊಳ್ಳೋಣ. ಇವಾಗ ಒಗ್ಗರಣೆ ಹಾಕ್ಕೊಳ್ಳೋಣ. ಆಯಿಲ್ ಒಂದು 3 ಸ್ಪೂನ್ ಹಾಕ್ಕೊಂಡಿದ್ದೀನಿ. ಸಾಸಿವೆ, ಜೀರಿಗೆ, ಕರಿಬೇವು. ಇವಾಗ 3 ಈರುಳ್ಳಿ ಅಷ್ಟು. ನಾಟಿ ಈರುಳ್ಳಿ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ನಾಟಿ ಈರುಳ್ಳಿ ಖಾಲಿಯಾಗಿತ್ತು, ಅದಕ್ಕೆ ಇದು ಹಾಕ್ಕೊಂಡಿದ್ದೀನಿ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಇವಾಗೇ ಹಾಕ್ಕೊತಾ ಇದ್ದೀನಿ ನಾನು. ಇವಾಗ ಮಸಾಲೆ ರುಬ್ಕೊಳ್ಳೋಣ. ಆಗಿದೆ ಇದು. ಇವಾಗ ನೆನೆಸಿಟ್ಕೊಂಡಿದ್ವಲ್ಲ ಹುಳ್ಳಿಕಾಳು, ಅದು ಹಾಕ್ಕೊಂಡು ರುಬ್ಕೊಳ್ಳೋಣ. ನೆನೆಸಿಟ್ಕೊಂಡಿದ್ರೆ ಬೇಗ ನುಣ್ಣಗಾಗುತ್ತೆ ಅಂತ. ಆಗಿದೆ, ಇವಾಗ ಹಾಕ್ಕೊಳ್ಳೋಣ. ಇದಕ್ಕೆ ನಿಮ್ಗೆ ತಿಕ್ನೆಸ್ಗೆ ಎಷ್ಟು ಬೇಕೋ ನೀರು, ನೀವು ಇಬ್ಬರಿದ್ದೀರಾ 3 ಜನ ಇದ್ದರೆ ಹುಳ್ಳಿಕಾಳು ಎಷ್ಟು ಬೇಕಾಗುತ್ತೆ ಅಂತ ನೋಡ್ಕೊಂಡು ಹಾಕ್ಕೊಳ್ಳಿ. ನೀರು ಅಷ್ಟೇ, ನಿಮ್ಗೆ ಸಾಂಬಾರು ಎಷ್ಟು ಬೇಕು ನೋಡ್ಕೊಂಡು ಇದು ಮಾಡ್ಕೊಳ್ಳಿ. ತುಂಬ ಚೆನ್ನಾಗಿರುತ್ತೆ ಚಳಿಗಾಲದಲ್ಲಿ. ಈ ಕ್ಲೈಮೇಟ್ಗಂತೂ ಸೂಪರಾಗಿರುತ್ತೆ ಇದು. ಆಗಿದೆ, ಇವಾಗ ಹುಳ್ಳಿಕಾಳು ಹಾಕೋಣ. ತುಂಬ ಚೆನ್ನಾಗಿ ಕೊತ್ತಂಬರಿ ಸೊಪ್ಪು ಒಂಚೂರು, ತುಂಬ ಚೆನ್ನಾಗಿರುತ್ತೆ ನೋಡಿ. ಇದಕ್ಕೆ ಮಜ್ಜಿಗೆ ಇದ್ದರೆ ಹಾಕ್ಕೋಬೋದು, ಇನ್ನೂ ಟೇಸ್ಟ್ ಚೆನ್ನಾಗಿರುತ್ತೆ. ಮಜ್ಜಿಗೆ ಇರಲಿಲ್ಲ ಅಂದ್ಬಿಟ್ಟು ಹಾಕ್ತಾಯಿಲ್ಲ ನಾನು. ಕೊತ್ತಂಬರಿ ಸೊಪ್ಪು ನಮ್ಮ ಅಜ್ಜಿ ಎಲ್ಲ ತುಂಬ ಮಾಡೋರು ಚಳಿಗಾಲದಲ್ಲಿದು. ಹೇಗಿದೆ ಹೇಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.